ವನ್ಯ ಅವರ PUC ಪರೀಕ್ಷೆಯಲ್ಲಿ ನೀವು ಹೆಚ್ಚು ಅಂಕ ಗಳಿಸಿ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ರಿ. ಮರುಮೌಲ್ಯಮಾಪನದಲ್ಲಿ ಪುನಃ ಹೆಚ್ಚಿಗೆ ನಂಬರ್ನ ನೀವು ಗಳಿಸಿದ್ದೀರಾ. ಈಗ ರಾಜ್ಯದಲ್ಲಿ ಮಟ್ಟದಲ್ಲಿ ನೀವು 3ನೇ ರ್ಯಾಂಕ್ ಗಳಿಸಿದ್ದೀರಿ ಅಲ್ವಾ? ಈ ನಿಮ್ಮ ಸಾಧನೆ ಹಿಂದೆ ಪರಿಶ್ರಮ ಮತ್ತು ಸಿಕ್ಕ ಅವಕಾಶಗಳು ಯಾವ್ಯಾವುದು? ನನ್ನ ಕಾಲೇಜ್ ಕೋಚಿಂಗ್ ತುಂಬಾ ಹೆಲ್ಪ್ ಆಯಿತು. ಫ್ಯಾಮಿಲಿ ಸಪೋರ್ಟು ತುಂಬಾ ಇತ್ತು. ಲೆಕ್ಚರರ್ಸ್ ಗೈಡೆನ್ಸಿಂದ ಇದೆಲ್ಲ ಸಾಧ್ಯ ಆಯಿತು. ಯಾವ ಕಾಲೇಜ್ ನೀವು ಓದಿದ್ದು? ಸರ್ MVPU ಕಾಲೇಜ್ ದಾವಣಗೆರೆ ಓದಿದ್ದು. ಅಲ್ಲಿ ಕೋಚಿಂಗ್ ಹೇಗಿತ್ತು ನಿಮಗೆ? ತುಂಬಾ ಚೆನ್ನಾಗಿತ್ತು. ಲೆಕ್ಚರರ್ಸ್ ತುಂಬಾ ಸಪೋರ್ಟ್ ಮಾಡಿ ಗೈಡ್ ಮಾಡ್ತಾರೆ. ಪಾಠನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಟೆಸ್ಟ್ಗಳು ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರ್ತಾರೆ. ಸೊ ಶೆಡ್ಯೂಲ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು. ನಿಮಗೆ ಸಿಕ್ಕ ಅವಕಾಶಗಳು ಯಾವ್ಯಾವುದು? ಇದು ಪೂರಕವಾಗಿ ನೀವೇ ಒಂದು ಸಾಧನೆ ಮಾಡೋದಕ್ಕೆ ಅಲ್ಲಿ ಒಂದು ಟೀಚಿಂಗ್ ಮನೆ ಪ್ರೋತ್ಸಾಹ ಸಿಗ್ತಾ, ಪೇರೆಂಟ್ಸ್ದು ಫ್ಯಾಮಿಲಿ ಸಪೋರ್ಟು, ಮತ್ತು ಎಕ್ಸಾಮ್ಸಲ್ಲಿ ನಮ್ಮನ್ನು ಯಾವಾಗಲೂ ಕಂಟಿನ್ಯೂಸ್ಲಿ ಟೀಚರ್ಸ್ ನೋಟಿಸ್ ಮಾಡ್ತಾಯಿದ್ರು. ಸೊ ಅದು ಹೆಲ್ಪ್ ಮಾಡ್ತಾರೆ. ಏನಾಗ ನೀವು ಈ ಮುಂದಿನ ಗುರಿ? ಮುಂದೆ ಡಾಕ್ಟರ್ ಆಗಬೇಕು ಅಂತಿದ್ದೀವಿ. ವೆರಿ ಗುಡ್. ಹವ್ಯಾಸಗಳೇನಿದೆ ನಿಮಗೆ? ಇದ್ರ ಜೊತೆಗೆ ನಾವು ಬರೀ ಓದೋಕ್ಕೆ ಸೀಮಿತ ಮಾಡಿ? ಪೇಂಟಿಂಗ್ ಆ್ಯಂಡ್ ಸ್ಕೆಚಿಂಗ್. ಆಮೇಲೆ ನಾವೆಲ್ಸ್ ಓದ್ತೀನಿ. ಅಷ್ಟೇ. ಗುಡ್. ವಿಶ್ವನಾಥ್ ಅವರೇ, ನಿಮ್ಮ ಮಗಳು ಒಳ್ಳೆ ಸಾಧನೆ ಮಾಡಿದ್ದಾರೆ. ನಮ್ಮ ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲೂ ಗುರುತಿಸಿ ಎಲ್ಲರೂ ಸಂತಸ ಉಂಟು ಮಾಡಿದ್ದಾರೆ. ಹೌದು. ಈ ಸಂತೋಷದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅವಳ ಸಾಧನೆ? ಸರ್, ನಮ್ಮ ಇಬ್ಬರು ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಮಗಳೂ ಅಷ್ಟೇ. 10th ಆಲ್ ಇಂಡಿಯಾ 8th ರ್ಯಾಂಕ್ ಬಂದಿದ್ಲು. ಹಾಸನ ಜಿಲ್ಲೆಗೆ ಟಾಪರ್ ಆಗಿದ್ಲು ICSE ಸಿಲೆಬಸ್ಸಲ್ಲಿ. ಈಗ PUCನಲ್ಲೂ ಅಷ್ಟೇ ದಾವಣಗೆರೆ ಡಿಸ್ಟ್ರಿಕ್ಟಲ್ಲಿ ಟಾಪರ್ ಆಗಿ ಬಂದಿದ್ದಾಳೆ. ಬಟ್ ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ. ಅದು ತುಂಬ ಖುಷಿ ಇದೆ ನಮ್ಗೆ ಅವಳ ಬಗ್ಗೆ. ಹೆಮ್ಮೆ ಅನ್ನಿಸ್ತಾ ಇದೆ. ಮಕ್ಕಳು ಅನ್ನೋದಕ್ಕೆ ಹೆಮ್ಮೆ ಅನಿಸ್ತಿದೆ. ಈಗ ಅವಳಿಂದ ನಮಗೆ ನೇಮ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಷ್ಟು ಖುಷಿ ಇದೆ. ನೀವು ವಹಿಸಿದ ಆಸಕ್ತಿಗಳು ಏನು ಅವಳಿಂದ? ಸರ್, ವಿಶೇಷ ಅವಳಲ್ಲಿ ಯಾವ ಸಬ್ಜೆಕ್ಟ್ಗೆ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ನೋಡಿಕೊಂಡು ಅವಳು ಆಸೆ ಪಟ್ಟಂಥ ಸೈನ್ಸ್ಗೆ ನಾವು ಕಳಿಸಿದ್ವಿ. ಈಗಲೂ ಅವಳಿಗೆ ಇಂಜಿನಿಯರಿಂಗ್ ಕೇಳಿದ್ವಿ. ಇಲ್ಲ, ನಾನು ಮೆಡಿಕಲ್ ಅಂತ ಇದ್ದಾಳೆ. ಸೊ ಮೆಡಿಕಲ್ಗೆ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀವಿ. ಅದು ಪ್ರಯತ್ನ ಮಾಡಿದ್ದಾವೆ ಮುಂದಿನ ಪ್ರಯತ್ನಕ್ಕೆ? ಹೌದು. ನೀಟ್ ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಟಾಪ್ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಸರ್. ವೆರಿ ಗುಡ್. ನೀಟ್ ಎಕ್ಸಾಮ್ ಹೇಗೆ ಮಾಡಿದ್ರು ಪುಟ್ಟ? ಚೆನ್ನಾಗಾಯ್ತು. ಚೆನ್ನಾಗಿ ಮೀನ್ಸ್ ಸ್ಕೋರ್ಸ್ ಹೇಳಿ? ಅರೌಂಡ್ 690 ಬರ್ತದೆ. ವೆರಿ ಗುಡ್. ನಿಮ್ಮ ಮಗಳ ಸಾಧನೆ ನಿಮ್ಗೇನು ಅನ್ಸುತ್ತೆ? ಅವಳೊಂದು ಗಾಡ್ ಗಿಫ್ಟ್ ಸರ್. ಅವಳು ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ತಾಳೆ. ಹಂಗಾಗಿ ಅಷ್ಟೇ ಹೇಳ್ಬೋದಷ್ಟೇ. ಇನ್ನು ವಿಶೇಷಗಳು ಅವಳಲ್ಲಿನ ವಿಶೇಷಗಳು? ವಿಶೇಷಗಳು ಸಂಗೀತ ಆಡ್ತಾಳೆ, ಕುಕಿಂಗ್ ಚೆನ್ನಾಗಿ ಮಾಡ್ತಾಳೆ, ಪೇಂಟಿಂಗ್ ಮಾಡ್ತಾಳೆ. ಎಲ್ಲ ಹಾಬೀಸು ಇದೆ ಅವಳಿಗೆ. ರಜೆಯಲ್ಲಿ ಬಂದು ಹೆಲ್ಪ್ ಮಾಡ್ತಾಳೆ ನಿಮಗೆ? ಮಾಡ್ತಾಳೆ ಸರ್, ಚೆನ್ನಾಗಿ ಮಾಡ್ತಾಳೆ. ರೈಟ್. ಆಲ್ ದ ಬೆಸ್ಟ್ ಪುಟ. ನಿಮಗೆ ಇನ್ನೂ ಭಗವಂತ ಹೆಚ್ಚಿನ ಶ್ರೇಯಸ್ಕೊಡ್ಲಿ ಅಂತ ನಾವು ಭಗವಂತ ಪ್ರಾರ್ಥನೆ ಮಾಡ್ಕೋತೀವಿ. ನೀವೆಲ್ಲ ನಮ್ಮ ದೇಶದ ಆಸ್ತಿ. ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ ಹೆಸರು ತಂದಿರೋದಲ್ಲ, ನೀವೆಲ್ಲ ನಮ್ಮ ರಾಷ್ಟ್ರದ ಒಂದು ಅಸೆಟ್ ಆಗ್ತೀರಿ. ನಿಮ್ಮ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು. ಈ ಪಾರಿತೋಷಕಗಳು ಯಾವ್ಯಾವ್ದ್ರಲ್ಲಿ ಬಂದಿರ್ಬೋದು? ನಿನ್ನ ಆ್ಯಕ್ಟಿವಿಟೀಸ್ ಯಾವ್ಯಾವುದು? ನಾನು ಸ್ಕೂಲಲ್ಲಿ ಫಸ್ಟಿಂದನೂ ಕಾಂಪಿಟೇಷನ್ಸ್ ಮಾಡ್ತಿದ್ರು, ಅದರಲ್ಲಿ ಬಂದಿದ್ದು. ಯಾವ್ಯಾವ ಕಾಂಪಿಟೇಷನ್ನು? ನಮಗೆ ಪೇಂಟಿಂಗ್ ಕಾಂಪಿಟೇಷನ್ ಇರೋದು, ಪೇಂಟಿಂಗ್ ಕಾಂಪಿಟೇಷನ್ಸು, ಪಿಕ್ ಆ್ಯಂಡ್ ಸ್ಪೀಕು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಬಂದಿದ್ದು, ಒಲಿಂಪಿಯಾಡ್ ಎಕ್ಸಾಮ್ಸ್ ತಗೊತಿದ್ದೆ ಅದರದ್ದು. ಡ್ರಾಯಿಂಗ್ ಹವ್ಯಾಸನೂ ಇದೆಯಾ? ಏನೇನು ಚಿತ್ರ ಬಿಡಿಸ್ತೀವಿ? ಡ್ರಾಯಿಂಗ್ ಅನ್ನು ಮೀನ್ಸ್ ಯಾವುದಕ್ಕೆ ಹೆಚ್ಚು? ಸ್ಕೆಚಿಂಗು, ಕ್ಯಾನ್ವಾಸ್. ಹೆಚ್ಚು ನಾನು ಕ್ಯಾನ್ವಾಸ್ ಮಾಡಿದ್ದೀನಿ, ಮತ್ತು ಶೇಡಿಂಗ್.
ಬರ್ರಿ